ಅಲ್ಲಿ ಜವಾಬ್ದಾರಿಯನ್ನು ಹೊತ್ತಂಥವನು ಶಿವಪ್ಪ ನಾಯಕನೇ ಆಗಿದ್ದ. 120 ವರ್ಷ ಇದನ್ನ ರಾಜಧಾನಿಯಾಗಿ ಮಾಡ್ಕೊಂಡು ಎಷ್ಟು ಜನ ರಾಜರು ಆಳ್ವಿಕೆ ಮಾಡಿದ್ರು ಏನಾದ್ರು ನೆನಪಿದ್ಯಾ ನಿಮಗೆ? ಇಲ್ಲ, ಸಂಕಣ್ಣ ನಾಯಕ ಇಲ್ಲಿ ಸದಾಶಿವ ನಾಯಕ, ಸಂಕಣ್ಣ ನಾಯಕ, ದೊಡ್ಡ ಸಂಕಣ್ಣ ನಾಯಕ, ಚಿಕ್ಕ ಸಂಕಣ್ಣ ನಾಯಕ 3 ಜನ ಆಯ್ತಲ್ಲ. ಅಷ್ಟರ ಮೇಲೆ ವೆಂಕಟಪ್ಪ ನಾಯಕ, ಅಷ್ಟರ ಮೇಲೆ ವೀರಭದ್ರ ನಾಯಕ, ಇಷ್ಟು ಜನ ಇಲ್ಲಿ ಆಳಿದಂತಹ. ಓಕೆ, ಒಂದು 6 ಜನ ಅರಸರು ಆಳ್ವಿಕೆಯನ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಸಾಮ್ರಾಜ್ಯನ ವಿಸ್ತರಣೆ ಮಾಡಿದ್ದಾಗೆ ಆ ಕಾಲಘಟ್ಟದಲ್ಲಿ ಇಕ್ಕೇರಿಯಲ್ಲಿ ಏನಾದರೂ ಯುದ್ಧಗಳು ನಡೀತಾ ಅವರ ಅವಧಿಯಲ್ಲಿ? ಬೇಕಾದಷ್ಟು ನಡೆದಿದೆ. ಇಕ್ಕೇರಿಯಲ್ಲಿ ನಡೆದಿದ್ದು ವೆಂಕಟಪ್ಪ ನಾಯಕನ ಕಾಲದಲ್ಲಂತೂ ಇಕ್ಕೇರಿಯ ಕಡೆ ಯಾರೂ ಮುಖ ಹಾಕ್ಲಿಕ್ಕೆ ಬಿಡಲಿದ್ದಂತಹ ಒಟ್ಟು ಗಟ್ಟಿಗ ಅವನು. ಭಾರತದ ಇತಿಹಾಸದಲ್ಲಿ ಹೆಚ್ಚು ವರ್ಷ ಆಳ್ವಿಕೆ ಮಾಡಿದಂಥವನು ಒಬ್ಬ ಕನಸುಗಾರ ಅವನು. ಹಾಗಾಗಿ ಅವನ ಸಾಹಿತ್ಯ ಅದನ್ನೂ ಉಳಿಸ್ಕೊಂಡ, ಈಚೆಗೆ ಆಳ್ವಿಕೆಯನ್ನು ಅಷ್ಟೇ ಚೆಂದಾಗಿ ಮಾಡಿದಂಥವನು. ಅವನ ಕಾಲದಲ್ಲಿ ವಿಸ್ತಾರ ಆಗ್ತಾ ಹೋಯಿತು. ಹೆಚ್ಚು ಕಡೆ ಮುಕ್ಕಾಲು ಕರ್ನಾಟಕ ಮತ್ತು ಕೇರಳ ಭಾಗ